ನಮಸ್ಕಾರ ಸ್ನೇಹಿತರೆ, ಆರ್ಕೆ ಟಿವಿ ಚಾನೆಲ್ಗೆ ಸ್ವಾಗತ. ಮುಂಬೈ ಬೌಲರ್ಗಳಿಗೆ ಬೆವರಿಳಿಸಿದ ಆರ್ಸಿಬಿ ದಾಂಡಿಗರು. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಭರ್ಜರಿ ಆರಂಭ ಒದಗಿಸಿದ್ರು. ಆರಂಭದಿಂದಲೇ ಮುಂಬೈ ಬೌಲರ್ಗಳ ಮೇಲೆ ಮುಗಿಬಿದ್ದ ಫಿಲ್ ಸಾಲ್ಟ್ ಕೇವಲ 36 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೂ 6 ಬೃಹತ್ ಸಿಕ್ಸರ್ ಸಹಿತ 78 ರನ್ ಚಚ್ಚಿದ್ರು. ಇನ್ನೊಂದೆಡೆ ವಿರಾಟ್ ಕೊಹ್ಲಿ ಕೂಡ ಆಂಕರ್ ರೋಲ್ ನಿಭಾಯಿಸಿ 38 ಎಸೆತಗಳಲ್ಲಿ 50 ರನ್ ಸಿಡಿಸಿದ್ರು. ಇವರಿಬ್ಬರ ಮೊದಲ ವಿಕೆಟ್ಗೆ ಮೂಡಿ ಬಂದ 120 ರನ್ಗಳ ಜೊತೆಯಾಟ ಮುಂಬೈ ತಂಡವನ್ನ ಆರಂಭದಲ್ಲೇ ಕಂಗೆಡಿಸಿತ್ತು. ಪಾಟೀದಾರ್ ಸುಂಟರ ಗಾಳಿ, 17 ಬಾಲ್ಗೆ 50. ಫಿಲ್ ಸಾಲ್ಟ್ ಔಟ್ ಆದ ನಂತರ ಶುರುವಾಗಿದ್ದೆ ನೋಡಿ ಅಸಲಿ ಆಟ. ಕ್ರೀಸ್ಗೆ ಬಂದ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮುಂಬೈ ಬೌಲರ್ಗಳನ್ನ ಅಕ್ಷರಶಃ ದಂಡಿಸಿದ್ರು. ಮಯಾಂಕ್ ಮಾರ್ಕಾಂಡೆ ಓವರ್ನಲ್ಲಿ ಸತತ 3 ಸಿಕ್ಸರ್ ಸಿಡಿಸಿದ ಪಾಟೀದಾರ್ ಕೇವಲ 17 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಆರ್ಸಿಬಿ ಪರ ವೇಗದ ಅರ್ಧಶತಕದ ದಾಖಲೆ ಬರೆದ್ರು. ಕೇವಲ 20 ಎಸೆತಗಳಲ್ಲಿ 5 ಭರ್ಜರಿ ಸಿಕ್ಸರ್ ಸಹಿತ 53 ರನ್ ಸಿಡಿಸಿ ಅವರು ಔಟ್ ಆದ್ರು. ಕೊನೆಯಲ್ಲಿ ಬಂದ ಟಿಮ್ ಡೇವಿಡ್ ಕೂಡ ಕೇವಲ 16 ಎಸೆತಗಳಲ್ಲಿ 34 ರನ್ ಚಚ್ಚುವ ಮೂಲಕ ಆರ್ಸಿಬಿ ಮೊತ್ತವನ್ನ 20 ಓವರ್ಗಳಲ್ಲಿ ಬರೋಬ್ಬರಿ 240 ರನ್ಗಳಿಗೆ ಕೊಂಡೊಯ್ದ್ರು. ಜಸ್ಪ್ರೀತ್ ಬುಮ್ರಾ ಹೊರತುಪಡಿಸಿ ಉಳಿದೆಲ್ಲ ಮುಂಬೈ ಬೌಲರ್ಗಳು ದುಬಾರಿಯಾದ್ರು. ಮುಂಬೈಗೆ ಆಘಾತ, ಬ್ಯಾಟ್ ಬಿಟ್ಟು ಹೋದ ರೋಹಿತ್ ಶರ್ಮಾ. 241 ರನ್ಗಳ ಅಸಾಧ್ಯ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ರಿಯಾನ್ ರಿಕಲ್ಟನ್ ಸ್ಫೋಟಕ ಆರಂಭ ಒದಗಿಸಿದ್ರು. ಆದ್ರೆ 6ನೇ ಓವರ್ನಲ್ಲಿ ಮುಂಬೈಗೆ ಅತಿ ದೊಡ್ಡ ಆಘಾತ ಎದುರಾಯಿತು. ಭರ್ಜರಿಯಾಗಿ ಬ್ಯಾಟ್ ಬೀಸುತ್ತಿದ್ದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹ್ಯಾಮ್ಸ್ಟ್ರಿಂಗ್ ಅಂದ್ರೆ ಸ್ನಾಯು ಸೆಳೆತ ಇಂಜುರಿಗೆ ತುತ್ತಾಗಿ ನೋವು ತಾಳಲಾರದೆ ಅರ್ಧದಲ್ಲೇ ಬ್ಯಾಟ್ ಬಿಟ್ಟು ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ ಸೇರಿದ್ರು. ಇದು ಮುಂಬೈ ಪಾಲಿಗೆ ಅಕ್ಷರಶಃ ನುಂಗಲಾರದ ತುತ್ತಾಯಿತು. ಹಾರ್ದಿಕ್ ಸೂರ್ಯ ಹೋರಾಟ, ರುದರ್ಫೋರ್ಡ್ ರಣಾರ್ಭಟ. ರೋಹಿತ್ ಹೋದ ನಂತರ ಕ್ರೀಸ್ಗೆ ಬಂದ ಸೂರ್ಯಕುಮಾರ್ ಯಾದವ್ ಹಾಗೂ ನಾಯಕ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಹೊತ್ತು ಪ್ರತಿರೋಧ ಒಡ್ಡಿದ್ರು. ವಿಶೇಷ ಅಂದ್ರೆ ಅಣ್ಣ ಕೃಣಾಲ್ ಪಾಂಡ್ಯ ಬೌಲಿಂಗ್ ನಲ್ಲಿ ತಮ್ಮ ಹಾರ್ದಿಕ್ ಪಾಂಡ್ಯ ಆಡಿದ ರೀತಿ ಮೈದಾನದಲ್ಲಿ ಕಿಡಿ ಹೊತ್ತಿಸಿತ್ತು. ಆದ್ರೆ ಸುಯೇಶ್ ಶರ್ಮಾ ಹಾಗೂ ಜಾಕೋಬ್ ಡಫಿ ಇವರಿಬ್ಬರನ್ನು ಪೆವಿಲಿಯನ್ ಗಟ್ಟಿದ್ರು. ಕೊನೆಯಲ್ಲಿ ಶೆರ್ಫೆನ್ ರುದರ್ಫೋರ್ಡ್ ಕೇವಲ 31 ಎಸೆತಗಳಲ್ಲಿ ಅಜೇಯ 71 ರನ್ ಚಚ್ಚಿ ಒಂಟಿ ಸಲಗದಂತೆ ಹೋರಾಡಿದ್ರು. ಮುಂಬೈ ತಂಡವನ್ನ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಮುಂಬೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸೋದಕ್ಕಷ್ಟೇ ಶಕ್ತವಾಗಿ 18 ರನ್ಗಳಿಂದ ಶರಣಾಯಿತು. ಆರ್ಸಿಬಿ ಪರ ಸುಯೇಶ್ ಶರ್ಮಾ 2 ವಿಕೆಟ್ ಪಡೆದ್ರೆ ರಸಿಕ್ದಾರ್ ಅದ್ಭುತವಾಗಿ ಬೌಲಿಂಗ್ ಮಾಡಿ ಮುಂಬೈ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ರು. ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿರಿ. ಆರ್ಸಿಬಿ ಮತ್ತೆ ಗೆಲುವಿನ ನಾಗಾಲೋಟಕ್ಕೆ ಮುಂದುವರೆದಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.